ಉಡುಪಿಯಲ್ಲಿ ಗೋವಿಗಾಗಿ ಮೇವು ಅಭಿಯಾನ ನಿರಂತರವಾಗಿ ನಡೀತಾ ಇದೆ. ಮದುವೆ ವಾರ್ಷಿಕೋತ್ಸವ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸೋ ಬದಲು ಗೋವು ಸೇವೆ ಮಾಡಿ ಅಂತ ಪೇಜಾವರ ಶ್ರೀಗಳು ಕರೆ ಕೊಟ್ಟರು. ಇದೀಗ ಆ ಕರೆಯಂತೆ ಬ್ರಹ್ಮಾವರದ ಪೃಥ್ವಿರಾಜ ಶೆಟ್ಟಿ ಬಿಲ್ಲಾಡಿ ಪ್ರತೀಕಾ ದಂಪತಿಯ ಪುತ್ರಿ ಆಪ್ತಳ ಹುಟ್ಟುಹಬ್ಬವನ್ನು ನೀಲಾವರ ಗೋಶಾಲೆಯಲ್ಲಿ ಆಚರಿಸಿದ್ದಾರೆ. ಗೋಶಾಲೆಗೆ 1 ಲೋಡ್ ಒಣ ಹುಲ್ಲನ್ನು ಕೊಟ್ಟಿದ್ದಾರೆ. ಕುಟುಂಬದ ಸದಸ್ಯರು ಗೋಶಾಲೆಗೆ ತೆರಳಿ ಮೇವು ಕೊಟ್ಟಿದ್ದಾರೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜಿಲ್ಲಾ ಮಟ್ಟದ ಮಹಿಳಾ ಅಧಿಕಾರಿಗಳನ್ನು ಹೊಂದಿರುವ ಯಾದಗಿರಿ ಜಿಲ್ಲೆ ಜಿಲ್ಲಾಡಳಿತ ವಿಶೇಷ ಮಹಿಳಾ ದಿನಾಚರಣೆಯನ್ನು ಆಚರಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಮಹಿಳಾ ದಿನಾಚರಣೆಯ ವೇಳೆ ಡಿಸಿ ಸುಶೀಲಾ, ಎಸ್ಪಿ ಸಂಗೀತ, ಸಿಇಒ ಗರಿಮಾ ಫನ್ವಾರ್, ಡಿಎಫ್ಒ ಕಾಜಲ್ ಪಾಟೀಲ್, ಉಮಾಶ್ರೀ, ಜಯಶ್ರೀ ಮಹಿಳಾ ಅಧಿಕಾರಿಗಳು ಸಖತ್ ಸ್ಟೆಪ್ ಹಾಕಿದರು. ಮದ್ಯದ ಅಂಗಡಿಗೆ ನುಗ್ಗಿ ಬರೋಬ್ಬರಿ 65,000 ಹಣ ಕಳ್ಳತನ ಮಾಡಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಕೆಸ್ತೂರು ಬಾರ್ನಲ್ಲಿ ತಡರಾತ್ರಿ ನಕಲಿ ಕೀ ಬಳಸಿ ಶಟರ್ ತೆಗೆದು ಹಣ ದೋಚಿದ್ದಾರೆ. ಕಳ್ಳರ ಕಳ್ಳಾಟ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಟ್ವಾಳದಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ ಆಟೋವನ್ನು ತಡೆದು ದಂಡ ಹಾಕಿದ್ದ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಪೊಲೀಸರು ದಂಡ ವಿಧಿಸಿದ್ದನ್ನು ವಿರೋಧಿಸಿ ತನ್ನ ಆಟೋ ಹಾಗೂ ಪೊಲೀಸ್ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಕ್ಕೆ ಆತ ಮುಂದಾದ. ಗೂಡಿನಬಳಿ ನಿವಾಸಿ ಮೊಹಮ್ಮದ್ ಅನ್ಸಾರ್ ಮೊಬೈಲ್ನಲ್ಲಿ ಮಾತನಾಡ್ತಾ ಆಟೋ ಓಡಿಸ್ತಾ ಇದ್ದ. ಅದನ್ನು ತಡೆದ ಪೊಲೀಸರು 2,000 ರೂಪಾಯಿ ದಂಡ ಹಾಕಿ ನೋಟಿಸ್ ಕೊಟ್ಟರು. ಅದಕ್ಕೆಲ್ಲೇ ಬೀದಿ ರಂಪಾಟ ಮಾಡಿ ಆತ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನೆ. ತಲೆಬುರುಡೆ ಅಸ್ಥಿಪಂಜರಗಳನ್ನು ಇಟ್ಕೊಂಡು ಗ್ರಾಮಸ್ಥರಿಗೆ ಹೆದರಿಸ್ತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರದ ಬಿಡದಿಯ ದೊಡ್ಡಿ ಗ್ರಾಮದಲ್ಲಿ ಬಲರಾಮ್ ಎಂಬಾತ ಅಮಾವಾಸ್ಯೆ ದಿನದಂದು ಪೂಜೆ ಮಾಡ್ತಾ ಇದ್ದ. ಅದನ್ನು ಪ್ರಶ್ನಿಸೋದಕ್ಕೆ ಹೋದರೆ ಗ್ರಾಮಸ್ಥರ ಮೇಲೆ ವಾಮಾಚಾರ ಮಾಡೋ ಬೆದರಿಕೆ ಹಾಕಿದ್ನಂತೆ. ಅದಕ್ಕೆ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಆತಂಕ ಸೃಷ್ಟಿಸಿದ ಬಲರಾಮ್ನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಂಡ್ಯದಲ್ಲಿ ಕುರಿಗಾಯಿಗಳ ಮೇಲೆ ಚಿರತೆ ದಾಳಿ ಮಾಡಿದ್ದು ಓರ್ವನಿಗೆ ಗಂಭೀರ ಗಾಯ ಆಗಿದೆ. ಕಿರಗಂದೂರು ಗ್ರಾಮದ ಜಮೀನಿನಲ್ಲಿದ್ದ ಕುರಿಗಾಯಿಗಳ ಗುಂಪಿನ ಮೇಲೆ ಚಿರತೆ ಏಕಾಏಕಿ ದಾಳಿ ನಡೆಸಿತು. ಇದನ್ನ ಕಂಡ ಕುರಿಗಾಯಿಗಳು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಕುರಿಗಳ ರಕ್ಷಣೆಗೆ ಮುಂದಾದ. ಆ ವೇಳೆ ಚಿರತೆ ಆ ವ್ಯಕ್ತಿಯ ಮೇಲೆ ದಾಳಿ ಮಾಡಿದೆ. ಸದ್ಯ ಗಾಯಗೊಂಡ ಕುರಿಗಾಯಿಯನ್ನ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಸನದ ಅರಕಲಗೂಡು ಅರಸಿಕಟ್ಟೆಯಮ್ಮ ದೇಗುಲದ ಬಳಿ ಭಾರೀ ಅವ್ಯವಹಾರ ನಡೀತಾ ಇದೆ. ಪಿಡಿಒ ಅಧಿಕಾರಿಗಳೇ ಅಕ್ರಮ ವಾಣಿಜ್ಯ ಚಟುವಟಿಕೆಯನ್ನು ನಡೆಸುತ್ತಿದ್ದಾರೆ ಅಂತ ಆರೋಪಿಸಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ದೇಗುಲದ ಬಳಿಯಿರುವ ಮಾಂಸದಂಗಡಿ, ಕೋಳಿ ಅಂಗಡಿ ತೆರವಿಗೆ ದೇಗುಲ ನಿರ್ವಹಣಾ ಸಮಿತಿಯ ವತಿಯಿಂದ ಒತ್ತಾಯ ಕೇಳಿಬಂದಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣ ಆರೋಪ. ವಿರಾಜಪೇಟೆಯಲ್ಲಿ ಹಿಂದೂ ಪರ ಸಂಘಟನೆಗಳು ರಸ್ತೆ ತಡೆದು ತಮ್ಮ ಆಕ್ರೋಶ ಹೊರಹಾಕಿವೆ. ಪೊಲೀಸ್ ಠಾಣೆಯ ಆವರಣಕ್ಕೆ ನುಗ್ಗಲು ಯತ್ನಿಸಿದ್ದಾರೆ. ಬ್ಯಾರಿಕೇಡ್ ಹಾಕಿ ಪೊಲೀಸರು ಕಾರ್ಯಕರ್ತರನ್ನ ನಿಯಂತ್ರಿಸಿದ್ದಾರೆ. ಆ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಭೀಕರ ಬರಗಾಲದಿಂದ ಕುಡಿಯೋ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ಜಮಖಂಡಿಯಲ್ಲಿ ಕುಡಿಯೋ ನೀರಿಗಾಗಿ ಶಾಸಕ ಜಗದೀಶ ಗುಡಗುಂಟಿ ಮನೆ ಮುಂದೆ ಖಾಲಿ ಕೊಡಗಳನ್ನು ಹಿಡ್ಕೊಂಡು ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು. ಶಾಸಕರೇ ಕುಡಿಯೋ ನೀರನ್ನು ಒದಗಿಸಿ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ನಂದಿನಿ ಭಾಗ್ಯ ಗ್ರೂಪ್ನಿಂದ ಮಹಿಳಾ ಸಂಭ್ರಮಾಚರಣೆ ಮಾಡಲಾಗಿದ್ದು, ಕರಿಮಣಿ ಮಾಲೀಕ ಸಾಂಗ್ಗೆ ಹೆಜ್ಜೆ ಹಾಕಿ ಮಹಿಳೆಯರು ಸಂಭ್ರಮಿಸಿದ್ದಾರೆ. ಕಳೆದ 4 ತಿಂಗಳಿನಿಂದ ಬಿಬಿಎಂಪಿ ಅಧಿಕಾರಿಗಳು ಸಂಬಳ ಕೊಟ್ಟಿಲ್ಲ ಅಂತ ಆರೋಪಿಸಿ ಬಿಬಿಎಂಪಿ ಡಿ ಗ್ರೂಪ್ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ. ರೇಷನ್ ತರಲು ಹಣ ಇಲ್ಲ, ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಬಳಿ ದುಡ್ಡಿಲ್ಲ ಅಂತ ಬಿಬಿಎಂಪಿ ನೌಕರರು ಅಳಲು ತೋಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.